ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಶ್ರೀ ಚಕ್ರ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ಈ ಮಾಸದಲ್ಲಿ ಅಂದರೆ ಮೇ 11ರಿಂದ ಜೂನ್ 20ರವರೆಗೂ ಅಂಗಾರಕ ಗ್ರಹದ ಕುಜಗ್ರಹದ ಬದಲಾವಣೆ, ಇದು ತನ್ನ ಸ್ವಕ್ಷೇತ್ರವಾಗಿರುವಂತಹ ಮೇಷರಾಶಿಯಲ್ಲಿ ಉಚ್ಚಸ್ಥಿತಿಯಲ್ಲಿ 40 ದಿನಗಳ ಕಾಲ ಇರುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಭಾವಫಲಗಳನ್ನು ನೀಡ್ತಾ ಇರ್ತಾರೆ ಅನ್ನುವಂತಹ ವಿಷಯಗಳ ಕುರಿತು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಕುಜಗ್ರಹ ಅಂದರೆ ಮುಖ್ಯವಾಗಿ ನಾವು ಇದು ಒಂಥರ ಅಂದರೆ ಯೋಚನೆ ಇಲ್ಲದೆ ಯಾವುದೇ ರೀತಿಯಲ್ಲಿ ಕ್ಷಣಿಕಾವೇಶ ನಿರ್ಧಾರಗಳು ತಗೊಳ್ಳೋದಕ್ಕೆ, ಮಿತಿಮೀರಿ ಆವೇಶಕ್ಕೆ ಕಾರಕತ್ವವಾಗ್ತಾ ಇರ್ತಾರೆ ಕುಜನ ಪ್ರಭಾವ ಇರುವಂತಹ ಸಂದರ್ಭಗಳಲ್ಲಿ. ಅಂದರೆ ಕುಜ ಜಾತಕ ಚಕ್ರದಲ್ಲಿ ಇರದೇ ಇರೋದಂದರೆ ಯಾವ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸ್ಥಾನಗಳಿರುತ್ತೆ. ಲಗ್ನದಲ್ಲಾಗಿರಬಹುದು, ಸಪ್ತಮದಲ್ಲಾಗಿರಬಹುದು, ಅಷ್ಟಮದಲ್ಲಾಗಿರಬಹುದು, ವ್ಯಯಸ್ಥಾನದಲ್ಲಾಗಿರಬಹುದು, ಚತುರ್ಥ ಸ್ಥಾನದಲ್ಲಿ ಕುಜ ದೋಷ ಉಂಟು ಮಾಡ್ತಾ ಇರ್ತಾರೆ. ಅಂದರೆ ಪ್ರತಿ ಸಾರಿ ಇದೇ ರೀತಿ ಇದ್ದರೆ ಕುಜ ದೋಷ ಉಂಟಾಗುತ್ತಾ ಅಂದರೆ ಇಲ್ಲ. ಯಾಕಂದರೆ ಕೆಲವೊಂದು ರಾಶಿಗಳಿಗೆ, ಕೆಲವೊಂದು ನಕ್ಷತ್ರಗಳಿಗೆ ಈ ಕುಜದೋಷವನ್ನು ರದ್ದು ಮಾಡುವಂತಹ ಒಂದು ಪರ್ಟಿಕ್ಯುಲರ್ ಆಗಿ ಪ್ರಭಾವವಿರುತ್ತೆ. ಸೊ ಆದ್ದರಿಂದ ಒಮ್ಮೆ ನಿಮ್ಮ ಜಾತಕವನ್ನು, ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಕೊಂಡ್ರೆ ಉತ್ತಮ. ಯಾಕಂದರೆ ಕುಜನ ಪ್ರಭಾವ ವೈವಾಹಿಕ ಜೀವನ ಒಂದು ಅಂದರೆ ಯಾವುದೇ ರೀತಿ ಏರುಪೇರುಗಳಿಲ್ಲದೆ, ಸಮಸ್ಯೆಗಳಿಲ್ಲದೆ, ಮನಸ್ಪರ್ಧೆಗಳಿಲ್ಲದೆ ಈ ವೈವಾಹಿಕ ಜೀವನ ಆನಂದಮಯವಾಗಿರಬೇಕಂದ್ರೂ ಕೂಡ ವಿಳಂಬವಾಗ್ತಾ ಇರುವಂತಹ, ಆಲಸ್ಯವಾಗ್ತಾ ಇರುವಂತಹ ವಿವಾಹವು ಬಹುಬೇಗ ವಿವಾಹ ಯೋಗ ಕೂಡಿ ಬರೋದಕ್ಕೆ, ಕಂಕಣ ಭಾಗ್ಯ ಕೂಡಿ ಬರೋದಕ್ಕೆ ಕುಜಗ್ರಹ ಅನುಕೂಲರಾಗ್ತಿರ್ತಾರೆ. ಕುಜಗ್ರಹ ಮುಖ್ಯವಾಗಿ ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ರಕ್ಷಣಾ ಮತ್ತು ನೇವಿ, ಪೊಲೀಸ್, ಆರ್ಮಿ ಡಿಪಾರ್ಟ್ಮೆಂಟ್ಸ್, ಶಸ್ತ್ರಚಿಕಿತ್ಸೆಗಳು ಇತ್ಯಾದಿ ವಿಷಯಗಳಿಗೆಲ್ಲವೂ ಕೂಡ ಕುಜಗ್ರಹ ಕಾರಕತ್ವವನ್ನು ವಹಿಸುತ್ತಾ ಇರ್ತಾರೆ. ಈಗ ಆ ರೀತಿ ಕುಜಗ್ರಹ ಈಗ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಈ ರಾಶ್ಯಾಧಿಪತಿ, ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು? ಕುಜಗ್ರಹವೇ. ರಾಶ್ಯಾಧಿಪತಿ ಆಗಿರುವಂತಹ ಕುಜ ಮಹಾಶಯ ಮೇಷರಾಶಿ, ತನ್ನದೇ ಆಗಿರುವಂತಹ ಮೇಷರಾಶಿಯಲ್ಲಿ ಮೇ 11ರಿಂದ ಜೂನ್ 20ರವರೆಗೂ ಕೂಡ ಈ 40 ದಿನಗಳ ಕಾಲ ಈ ವೃಶ್ಚಿಕ ರಾಶಿಯವರಿಗೆ ಷಷ್ಠಭಾವದಲ್ಲಿ ನೋಡಿ, ಈ ಷಷ್ಠಭಾವ ಅಂದರೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ, ಋಣರೋಗ ಶತ್ರುಸ್ಥಾನ ಅಂತ ಹೇಳ್ತೇವೆ. ಇಲ್ಲಿ ಯಾವುದೇ ಪಾಪಗ್ರಹ ಇದ್ದರೂ ಕೂಡ ನಿಮಗೆ ಎಲ್ಲ ರೀತಿಯ ವಿಜಯ ಅವಕಾಶಗಳು, ಯಶಸ್ಸಿನ ಅವಕಾಶಗಳನ್ನೋದು ಇರುತ್ತೆ. ಆ ರೀತಿ ಇರೋದರಿಂದ ಈ ಕುಜನ ಆಗಮನ ವೃಶ್ಚಿಕ ರಾಶಿಗೆ ಈ 40 ದಿನಗಳ ಕಾಲ ಒಂದು ರೀತಿ ಅದ್ಭುತ ರೀತಿಯಲ್ಲಿ ಒಂದು ಯೋಗದಾಯಕವಾಗಿರುವಂತಹ ಕಾಲ ಅಂತ ಹೇಳಬಹುದಾಗುತ್ತೆ. ಮುಖ್ಯವಾಗಿ ಈ ವಿವಾಹದ ವಿಷಯದಲ್ಲಾದ್ರೂ ಸರಿ, ಮುಖ್ಯವಾಗಿ ಈ ಹುಡುಗನ ಜಾತಕ ಅಥವಾ ಹುಡುಗಿಯ ಜಾತಕದಲ್ಲಿ ಇಬ್ಬರೂ ಕೂಡ ಅಂದರೆ ಪರ್ಟಿಕ್ಯುಲರ್ ಆಗಿ ಯಾರಾದರೂ ಒಂದರಲ್ಲಿ ದೋಷ ಇದ್ದರೆ ಅವರು ಕುಜದೋಷಕ್ಕೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳು ಮಾಡ್ಕೋಬೇಕಾಗಿರುತ್ತೆ. ಅಥವಾ ಇಬ್ಬರ ಜಾತಕದಲ್ಲಿಯೂ ಕೂಡ ಕುಜದೋಷ ಇರುವಂತಹ ಸಂದರ್ಭಗಳಲ್ಲಿ ಅದು ನ್ಯೂಟ್ರಲ್ ಫಲಗಳು ಕೊಡ್ತಾ ಇರುತ್ತೆ, ಸಮವರ್ತಕವಾಗಿರುವಂತಹ ಫಲಗಳು ಕೊಡ್ತಾ ಇರುತ್ತೆ. ಈಗ ವೃಶ್ಚಿಕ ರಾಶಿಗೆ ಆಗಮ ಆಗಿರುವಂತಹ ಕುಜ ಮಹಾಶಯ ಈ ಪರ್ಟಿಕ್ಯುಲರ್ ಆಗಿ ಇಲ್ಲಿಂದಾನೇ ವೃಶ್ಚಿಕ ರಾಶಿಯವರಿಗೆ ಇಂದಿನ ದಿನಗಳಿಂದ ಪಟ್ಟಿರುವಂತಹ ಕಷ್ಟಗಳು, ಅವಮಾನಗಳು ಮತ್ತು ಎಷ್ಟು ಕಷ್ಟಪಟ್ಟರೂ ಕೂಡ ಫಲಿತ ಸಿಗದೇ ಇರೋದಂತಹ ಸಂದರ್ಭಗಳು. ಯಾಕಂದರೆ ಅಷ್ಟಮ ಗುರು, ಪಂಚಮ ಶನಿ ಇತ್ಯಾದಿ ವಿಷಯಗಳಿಂದ ಬಹಳ ಅರ್ಧಾಷ್ಟಮದಲ್ಲಿ ರಾಹು, ಈ ರೀತಿ ಯಾವುದೇ ದೀರ್ಘ ಸಂಚಾರ ಗ್ರಹ ಕೂಡ ಅನುಕೂಲವಾಗಿರಲ್ಲ. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಈ ಸ್ಥಿರತ್ವ, ಸ್ಥಳಾಂತರ ಆಗೋದಾಗಿರ್ಬೋದು, ಆಕಸ್ಮಿಕವಾಗಿ ಉದ್ಯೋಗವನ್ನು ಕಳ್ಕೊಳ್ಳುವಂಥ ಸಂದರ್ಭಗಳಾಗಿರಬಹುದು, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದು ಪ್ರಯತ್ನಗಳು ಯಶಸ್ವಿ ಆಗದೇ ಇರೋದಾಗಿರಬಹುದು, ಇಂತಹ ಸಮಸ್ಯೆಗಳು ನೋಡ್ತಾ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಕುಜನ ಆಗಮನದಿಂದ ಇವರ ಗೋಲ್ಡನ್ ಪೀರಿಯಡ್ ಟೈಮ್ ಸ್ಟಾರ್ಟ್ ಆಯಿತು ಅಂತ ಅನ್ಕೋಬೇಕು. ಯಾಕಂದರೆ ಈಗ ಕುಜನ ಆಗಮನ 6ನೇ ಮನೆಯಲ್ಲಿ ಈ ಯಶಸ್ಸಿನ ಅವಕಾಶಗಳನ್ನು ಕೊಡ್ತಾ ಜೂನ್ 1ನೇ ತಾರೀಕಿಂದ ಅಷ್ಟಮದಲ್ಲಿರುವಂತಹ ಗುರು ಭಾಗ್ಯಸ್ಥಾನಕ್ಕೆ ಹೋಗಿ ಅದು ಉಚ್ಚಸ್ಥಾನವಾಗಿರುವಂತಹ ಕಟಕ ರಾಶಿಯಲ್ಲಿ ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಯೋಗ ಫಲಗಳು ನೀಡ್ತಾ ಇರ್ತಾರೆ. ಸೊ ಈ ಮೂಲ ತ್ರಿಕೋಣ ರಾಶಿಯಾಗಿರುವಂತಹ 6ನೇ ಮನೆ ಋಣರೋಗ ಶತ್ರುಸ್ಥಾನ, ಈ 41 ದಿನಗಳ ಕಾಲ ಕುಜ ಮಾತ್ರ ಯಾವ ರೀತಿ ಫಲಗಳು ನೀಡ್ತಾ ಇರ್ತಾರೆ ಅಂತ ನೋಡುವುದಾದರೆ,
ಈ ವೃಶ್ಚಿಕ ರಾಶಿ ಜಾತಕರು ಯಾವುದೇ ಕೆಲಸ, ಯಾವುದೇ ಪ್ರಯತ್ನ, ಯಾವುದೇ ಶಕ್ತಿಗೆ ಮೀರಿ ಪ್ರಯತ್ನ ಮಾಡಿ ಇಂದಿನ ದಿನಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅಂದರೆ ನಿರಾಶೆಯಿಂದ ಬಳಲ್ತಾ ಇರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಯಾವುದೇ ವ್ಯವಹಾರ ಕೈ ಹಿಡಿದ್ರೂ ಕೂಡ, ಯಾವುದೇ ವಿಷಯದಲ್ಲಿ ಪ್ರಯತ್ನವನ್ನು ಕೈ ಹಿಡಿದ್ರೂ ಕೂಡ ಅದರಲ್ಲಿ ಅದ್ಭುತ ರೀತಿಯಲ್ಲಿ ಸಕ್ಸಸ್ನ ಕಾಣ್ತಾ ಇರ್ತಾರೆ, ಅದರಲ್ಲಿ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಪಡಿತಾ ಇರ್ತಾರೆ. ಯಾವುದೇ ಆತಂಕಗಳು, ಯಾವುದೇ ಮತ್ತು ವಿಘ್ನಗಳು ಇಲ್ಲದೆ ಕೆಲವೊಂದು ಸಂದರ್ಭಗಳಲ್ಲಿ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಾರೆ. ಯಾವುದೇ ಕಾರ್ಯಕ್ರಮ ಕೈ ಹಿಡಿದ್ರೂ ಕೂಡ ಅಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಮುಖ್ಯವಾಗಿ ಋಣ ರೋಗ ಶತ್ರುಸ್ಥಾನವಾಗಿರುತ್ತೆ. ಈ 6ನೇ ಮನೆ ಅನ್ನೋದು ಋಣ ರೋಗ ಶತ್ರುಸ್ಥಾನ ಆಗಿರೋದ್ರಿಂದ ಶತ್ರುಗಳ ಮೇಲೆ, ಅಂದರೆ ಇವರ ಅಭಿವೃದ್ಧಿಗೆ ಯಾರಾದರೂ ಪರ್ಟಿಕ್ಯುಲರ್ ಆಗಿ ಆತಂಕಗಳನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳ ಪ್ರಯತ್ನಗಳ ಮೇಲೆ, ಶತ್ರುಗಳ ಮೇಲೆ, ಇನ್ ಕೇಸ್ ಇಂದಿನ ದಿನಗಳಿಂದ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅಂತಹ ಒಳ್ಳೆಯ ಆರೋಗ್ಯವನ್ನು ಪಡೆಯೋದಕ್ಕೋಸ್ಕರ ಮುಖ್ಯವಾಗಿ ತೇಜೋಮಯನವಾಗಿರುವಂತಹ ಈ ಕುಜನ ಅನುಗ್ರಹ ಪರ್ಟಿಕ್ಯುಲರ್ ಆಗಿ ಈ ಸಂದರ್ಭದಲ್ಲಿ, ಈ ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಈ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಫಲಗಳಾಗಿರುತ್ತೆ, ಅನುಕೂಲ ಫಲಗಳನ್ನು ಮಾಡ್ತಾ ಇರ್ತಾರೆ. ಸೊ ಋಣ ರೋಗ ಶತ್ರುಸ್ಥಾನವಾಗಿರುವಂತಹ ಷಷ್ಠ ಭಾವದಲ್ಲಿ ಯಾವ ರೀತಿ ಇಂದಿನ ದಿನಗಳಿಂದ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಅದರಿಂದ ಹೊರಗಡೆ ಬರೋದಕ್ಕೆ, ಮುಖ್ಯವಾಗಿ ಕ್ರೀಡಾಪಟುಗಳಿಗೆ ಯಾವುದಾದ್ರೂ ಕ್ರೀಡೆಯಲ್ಲಿ ಭಾಗವಹಿಸುತ್ತಾ ಉತ್ತಮ ರೀತಿಯಲ್ಲಿ ಸಾಧನೆ ಮಾಡಬೇಕು, ಗೆಲುವನ್ನು ಪಡೆಯಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಅಂತಹ ಕ್ರೀಡಾಪಟುಗಳಿಗೆ, ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಈಗ ನೋಡಿ ಎಲ್ಲ ಕಡೆಯಿಂದ ಉನ್ನತ ವಿದ್ಯಾವಕಾಶಗಳಿಗೋಸ್ಕರ ಉನ್ನತ ವಿದ್ಯಾಸಂಸ್ಥೆಗಳು ನೀಟ್ ಆಗಿರ್ಬೋದು, CET ಆಗಿರಬಹುದು, ಕೆಲವೊಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರಬಹುದು, ಗೌರ್ಮೆಂಟ್ ಜಾಬ್ಗೋಸ್ಕರ ಮಾಡುವಂತಹ ಪ್ರಯತ್ನಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಂತಹ ಒಳ್ಳೆಯ ರೀತಿಯಲ್ಲಿ ಸಾಧನೆ ಮಾಡಿ ಅದರಲ್ಲಿ ಉತ್ತಮ ರೀತಿಯಲ್ಲಿ ಒಳ್ಳೆಯ ರ್ಯಾಂಕ್ ಪಡೆದು ಅದರಲ್ಲಿ ಪ್ರವೇಶವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇಂದಿನ ದಿನಗಳಿಂದ ಪ್ರಯತ್ನ ಮಾಡಿ ಮಧ್ಯದಲ್ಲೇ ನಿಲ್ಲಿಸಿದ್ರೆ, ಈಗ ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆಗೆ ಅಥವಾ ಸರ್ಕಾರಿ ಉದ್ಯೋಗಕ್ಕೆ ನೀವೇನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಇಲ್ಲಿ ಅತ್ಯುತ್ತಮ ರೀತಿಯಲ್ಲಿ ನೀವು ಒಳ್ಳೆಯ ಅನುಕೂಲವಾಗಿರುವಂತಹ ಯಶಸ್ಸನ್ನು ಕಾಣಬಹುದು. ಈ ಸಂದರ್ಭ ಯಾವ ರೀತಿ ಇರುತ್ತಂದರೆ, ಪರ್ಟಿಕ್ಯುಲರ್ ಆಗಿ ವೃಶ್ಚಿಕ ರಾಶಿಯವರಿಗೆ ನಿಮಗೆ ಅಂದರೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮಾತಿಗೆ ಅಂದರೆ ಯಾರೂ ಕೂಡ ಎದುರು ಹೇಳುವಂತಹ ಇರೋಲ್ಲ. ನಿಮ್ಮ ಅಷ್ಟರ ಮಟ್ಟಿಗೆ ನಿಮ್ಮ ಮಾತಿಗೆ ಬೆಲೆ ಆಗಿರಬಹುದು, ಅಥವಾ ಎಂತಹ ಅಧಿಕಾರದಲ್ಲಿರುವಂತಹ ವ್ಯಕ್ತಿಯನ್ನು ಕೂಡ ಧೈರ್ಯದಿಂದ ಅವರನ್ನು ಆ ಸ್ಥಾನದಿಂದ ಕೆಳಗೆ ಇಳಿಸುವಂತಹ ಶಕ್ತಿ ಯುಕ್ತಿಗಳನ್ನು ಹೊಂದಿರುತ್ತೀರಾ. ಸೊ ಮುಖ್ಯವಾಗಿ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನೀವು ಇಲ್ಲ ನಿಮ್ಮ ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ಆಗಲ್ಲ, ಆ ಅದ್ಭುತವಾಗಿರುವಂತಹ ಒಂದು ಅಫೆಂಡಿಂಗ್ ನೇಚರ್ ಅನ್ನೋದು, ಅಂದರೆ ನಿಮ್ಮನ್ನು ನೀವು ಸಮರ್ಥನೆ ಮಾಡಿಕೊಳ್ತಾ ಅಂದರೆ ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಇವರಿಗೆ ಬೇರೆಯವರಲ್ಲಿ ತಪ್ಪುಗಳನ್ನು ಹುಡುಕೊಳ್ಳುವುದೇ ಒಂದು ರಿವಾಜ್ ಆಗಿರುತ್ತೆ. ಅಂದರೆ ಸಣ್ಣ ಪುಟ್ಟ ಲೋಪಗಳು, ಯಾರಿಗೇ ಕಾಣಿಸದೇ ಇರುವಂತಹ ಲೋಪಗಳು ಇವರಿಗೆ ಕಾಣಿಸ್ತಾ ಇರುತ್ತೆ. ಅನ್ಯಾಯ, ಅಕ್ರಮ, ಮೋಸ ಇತ್ಯಾದಿ ವಿಷಯಗಳನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಈ ವ್ಯಕ್ತಿಗಳನ್ನು ಮುಖ್ಯವಾಗಿ ಭಾವನಾತ್ಮಕ ವ್ಯಕ್ತಿಗಳು ಅಂತ ಹೇಳ್ಬೋದು. ಇವರಿಗೆ ಎಲ್ಲ ರೀತಿಯ ವಿಷಯಗಳಲ್ಲಿ ನಾಲೆಡ್ಜ್ ಅನ್ನೋದಿರುತ್ತೆ, ಇವರನ್ನು ಮೋಸ ಮಾಡೋದಕ್ಕಾಗಲ್ಲ. ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯವರಿಗೆ ಒಂಥರ ಚೇಳು ಅಲ್ವಾ, ವೃಶ್ಚಿಕ ರಾಶಿಯ ಗುರುತು ಬಂದು ಚೇಳು. ಅದು ಯಾರಾದರೂ ಇವರು ಅಂದರೆ ಎಷ್ಟು ಒಳ್ಳೆಯವರು ಅಂದರೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡ್ತಾ ಇರ್ತಾರೆ. ಬಟ್ ಇವ್ರ ಮೇಲೆ ಏನಾದರೂ ಅಥವಾ ಇವರಿಗೆ ಆತಂಕ ಸೃಷ್ಟಿ ಮಾಡಬೇಕು ಅಥವಾ ಕೆಲವೊಂದು ವಿಷಯಗಳಲ್ಲಿ ಹಟ್ ಮಾಡಬೇಕು ಅನ್ನುವ ರೀತಿಯಲ್ಲಿ ಹೋದರೆ ಮತ್ತು ಅದಕ್ಕೆ ತಕ್ಕ ಪ್ರತಿಕಾರ ರಿವೆಂಜ್ ತೀರಿಸ್ಕೊಳ್ಳೋಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಆ ರೀತಿ ವ್ಯಕ್ತಿತ್ವ ಅಂದರೆ ಇರುವಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರಾಗಿರ್ತಾರೆ. ಬಟ್ ಈ ಸಂದರ್ಭದಲ್ಲಿ ನಾವು ನೋಡುವುದಾದರೆ ಈ ಕುಜನ 6ನೇ ಮನೆ ಪ್ರವೇಶ ಅನ್ನೋದು ಮುಖ್ಯವಾಗಿ ನಿಮಗೆ ನೀವೇ ಬಾಸ್, ನಿಮಗೆ ನೀವೇ ಕಾಂಪಿಟೀಷನ್. ಯಾರೂ ನಿಮ್ಮನ್ನು ಎದುರಿಸುವಂತಹ ಧೈರ್ಯ ಮಾಡಲ್ಲ, ಯಾರೂ ನಿಮ್ಮನ್ನು ಕ್ವಶನ್ ಮಾಡುವಂತಹ ಧೈರ್ಯವೂ ಮಾಡಲ್ಲ. ಅದು ಎಸ್ಪೆಷಲಿ ನಿಮ್ಮ ಪ್ರತ್ಯರ್ಥಿಗಳ ಮೇಲೆ
ಒಂದು ಅದ್ವಿತೀಯವಾಗಿರುವಂತಹ ಯಶಸ್ಸನ್ನು ಕಾಣೋದಕ್ಕೆ ಇದು ಒಂದು ಅದ್ಭುತ ರೀತಿಯಲ್ಲಿ ಅವಧಿ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಸಕ್ಸಸ್ನ ನೀವು ರಿಕಾರ್ಡ್ ಮಾಡ್ಬೋದು. ಅದು ಸ್ಪೋರ್ಟ್ಸಲ್ಲಾಗಿರಬಹುದು, ಎಲೆಕ್ಷನ್ ಈ ಪಾಲಿಟಿಕ್ಸಲ್ಲಾಗಿರಬಹುದು, ಅಥವಾ ಕೆಲವೊಂದು ಸ್ಪರ್ಧಾತ್ಮಕ ವ್ಯಾಪಾರಗಳಲ್ಲಾಗಿರಬಹುದು. ನಿಮಗೆ ನೀವೇ ಸಾಟಿ ಅನ್ನೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ನೀವು ರಿಕಾರ್ಡ್ ಮಾಡಬಹುದು. ಮುಖ್ಯವಾಗಿ ಆರಂಭದಿಂದಾನೇ ಅಂದರೆ ಮೇ 11 ಸ್ಟಾರ್ಟ್ ಆಗ್ತಾನೆ ಇವರಿಗೆ ಒಂದು ರೀತಿ ಯಶಸ್ಸಿನ ಹಾದಿ ಸ್ಟಾರ್ಟ್ ಆಗುತ್ತೆ, ಯಶಸ್ಸಿನ ದಾರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು. ಆರಂಭದಿಂದಲೇ ಯಾವುದೋ ಒಂದು ವಿಷಯದಲ್ಲಿ, ಅದು ಚಿಕ್ಕದಾಗಿ ಅಂದರೆ ಸ್ವಲ್ಪ ಮಟ್ಟದಲ್ಲಿರುವಂತಹ ಪ್ರಯತ್ನ ಆಗಿರಬಹುದು ಅಥವಾ ದೊಡ್ಡ ಮಟ್ಟದಲ್ಲಿ ಮಾಡುವಂತಹ ಪ್ರಯತ್ನ ಆಗಿರಬಹುದು, ಈ ವಿಜಯ ಪರಂಪರೆ ಅನ್ನೋದು ಮೇ 11ರಿಂದಾನೇ ಆರಂಭವಾಗುತ್ತೆ. ಮುಖ್ಯವಾಗಿ ಉದ್ಯೋಗ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಪಡೆಯೋದಾಗಿರಬಹುದು, ಅಥವಾ ನಿರುದ್ಯೋಗಿಗಳಿಗೆ ಉತ್ತಮ ರೀತಿಯಲ್ಲಿ ಇಂಟರ್ವ್ಯೂಸಲ್ಲಿ ಕ್ಲಿಯರ್ ಮಾಡಿ ಒಳ್ಳೆಯ ರೀತಿಯಲ್ಲಿ ಉದ್ಯೋಗವನ್ನು ಪಡೆಯುವಂತಹ ಪ್ರಯತ್ನಗಳಾಗಿರಬಹುದು, ಹೊಸ ಉದ್ಯೋಗಕ್ಕೆ ಜಾಯ್ನ್ ಆಗುವಂತಹ ಸಂದರ್ಭಗಳಾಗಿರಬಹುದು. ಧೈರ್ಯದಿಂದ, ಕಾನ್ಫಿಡೆನ್ಸಿಂದ, ಇವರೆಲ್ಲಿರುವಂತಹ ಕಾನ್ಫಿಡೆನ್ಸ್ ಯಾರಲ್ಲೂ ಇರಲ್ಲ. ಯಾಕಂದರೆ ಮಾತಿನ ಮುಖಾಂತರ ಜನರ ದೃಷ್ಟಿಯನ್ನು ಇವರ ಕಡೆಗೆ ಆಕರ್ಷಣೆ ಮಾಡುವಂತಹ ಶಕ್ತಿ, ಇವರ ಶಕ್ತಿ ಮಾತಿಗೆ ಇವರಿಗೆ ಇರುತ್ತೆ. ಮತ್ತೊಂದು ಯೋಗ ಏನಪ್ಪ ಅಂದರೆ ವೃಶ್ಚಿಕ ರಾಶಿಗೆ ದಶಮಾಧಿಪತಿಯಾಗಿರುವಂತಹ ರವಿ ಮುಖ್ಯವಾಗಿ 15ರ ನಂತರ ಕುಜನ ಜೊತೆ ಸೇರಿರೋದು ಮತ್ತಷ್ಟು ಯೋಗದಾಯಕವಾಗಿರುವಂತಹ ಫಲಗಳನ್ನು ಕೊಡ್ತಾ ಇದೆ. ಕುಜ ಮತ್ತು ರವಿ 6ನೇ ಮನೆಯಲ್ಲಿರೋದು ಇದು ಮತ್ತೊಂದು ಮಹಾ ಅದ್ಭುತವಾಗಿರುವಂತಹ ರಾಜಯೋಗ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಇನ್ ಕೇಸ್ ಯಾರಾದರೂ ರಾಜಕೀಯ ಕ್ಷೇತ್ರದಲ್ಲಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು, ಸ್ಪೋರ್ಟ್ಸಲ್ಲಿ ಅಂದರೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಅನ್ನುವಂತಹ ವ್ಯಕ್ತಿಗಳಾಗಿರಬಹುದು, ಕುಟುಂಬ ಜೀವನದಲ್ಲಿ ಕೌಟುಂಬಿಕವಾಗಿ ತಮ್ಮ ಅಂದರೆ ಮಾತಿಗೆ ಉತ್ತಮ ರೀತಿಯಲ್ಲಿ ಒಂದು ವ್ಯಾಲ್ಯೂ ಪಡೆಯುವಂತಹ ವಿಷಯಗಳಲ್ಲಾಗಿರಬಹುದು, ಅಥವಾ ನಿಮ್ಮ ಸಂಗಾತಿ ನೀವು ಹೇಳಿದ ರೀತಿಯಲ್ಲಿ ವಿಧೇಯರಾಗಿ ನೀವು ಹೇಳಿರುವಂತಹ ದಾರಿಯಲ್ಲಿ ಫಾಲೋ ಮಾಡುವಂತಹ ವಿಷಯಗಳಾಗಿರಬಹುದು. ಅಂದರೆ ವೃತ್ತಿಪರವಾಗಿ, ವೈಯಕ್ತಿಕವಾಗಿ ಅಥವಾ ಬಹಿರ್ಗತವಾಗಿ ಹೊರಗಡೆ ಸಮಾಜದಲ್ಲಿಯೂ ನಿಮ್ಮ ಮನೆಯಲ್ಲೂ ನಿಮ್ಮ ಮಾತಿಗೆ ಉತ್ತಮ ರೀತಿಯಲ್ಲಿ ಬೆಲೆ ಅನ್ನೋದು ಇರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಏನಾದರೂ ನಿಮಗೆ ಸರ್ಕಾರದಿಂದ ಕೆಲವೊಂದು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ಸ್ಕೀಮ್ ಬರುತ್ತೆ. ಸೊ ಆಗಿರೋದ್ರಿಂದ ಒಂದು ರೀತಿ ಮಹಾ ಅದ್ಭುತವಾಗಿರುವಂತಹ ಯೋಗ ಅಂತ ಹೇಳಬಹುದು. ಇನ್ನು ಈಗ ಸರ್ಕಾರದಿಂದ ಬರೆಯುವಂತಹ ಯಾವುದಾದ್ರೂ ಸ್ಕೀಮ್ಸು, ಯಾವುದಾದ್ರೂ ಉತ್ತಮ ರೀತಿಯಲ್ಲಿ ನಿಮ್ಗೆ ಬರಬೇಕಾಗಿರುವಂತಹ ಗೌರ್ಮೆಂಟ್ಲಿಂದ ಸಿಗಬೇಕಾಗಿರುವಂತಹ ರಿಯಾಯಿತಿಗಳು ಈ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ನಿಮಗೆ ಸಹಕಾರ ನೀಡ್ತಾ ಇರ್ತಾರೆ. ಇನ್ನು ಇಂದಿನ ದಿನಗಳಿಂದ ಏನಾದರೂ ನಿಮ್ಮ ಭೂ ವಿವಾದಗಳಾಗಿರಬಹುದು, ಕೋರ್ಟ್ ಕೇಸ್ ಕಚೇರಿ ಸಮಸ್ಯೆಗಳಾಗಿರಬಹುದು, ಈ ಸಮಯದಲ್ಲಿ ಪರಿಷ್ಕಾರವಾಗುತ್ತೆ. ಇದೇ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮಗೆ ಮತ್ತು ನಿಮ್ಮ ಕುಟುಂಬದಲ್ಲಿರುವಂತಹ ನಿಮ್ಮ ಸಂಗಾತಿ ಆಗಿರಬಹುದು, ನಿಮ್ಮ ಸಹೋದರರಿಗಾಗಿರಬಹುದು, ನಿಮ್ಮ ಕುಟುಂಬ ಸದಸ್ಯರಿಗೆ, ಒಬ್ಬ ವ್ಯಕ್ತಿಗೆ ಉತ್ತಮ ರೀತಿಯಲ್ಲಿ ಗೌರವ, ಹುದ್ದೆ, ಅಧಿಕಾರ ಪಡೆಯುವಂತಹ ಸಂದರ್ಭ. ಮುಖ್ಯವಾಗಿ ಕುಜ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು, ರಿಯಲ್ ಎಸ್ಟೇಟ್ ಮಾಡುವಂತಹ ವ್ಯಕ್ತಿಗಳು, ಭೂಮಿಯನ್ನು ಸ್ಥಿರಾಸ್ತಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ರೀಸೇಲ್ ಮಾಡುವಂತಹ ಮಧ್ಯವರ್ತಿಗಳು, ಈ ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಅಧಿಕ ಮೊತ್ತದಲ್ಲಿ ಲಾಭಗಳು ಪಡೆಯುವಂತಹ ಅವಕಾಶ ಇರುತ್ತೆ. ಧೈರ್ಯವಾಗಿ ಡೀಲ್ ಮಾಡ್ತಾರೆ. ಅಂದರೆ ಮಾತಿನ ಮುಖಾಂತರ, ಫಾರ್ ಎಕ್ಸಾಂಪಲ್ ಇವರಿಗೆ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಸ್ಕಿಲ್ಸ್ ಎಕ್ಸಲೆಂಟ್ ಆಗಿರುತ್ತೆ. ಯಾವುದೇ ವಿಷಯವನ್ನು, ಯಾವುದೇ ವಸ್ತುವನ್ನು, ಯಾವುದೇ ಆಸ್ತಿಯನ್ನಾಗಲಿ ತುಂಬ ಅಂದರೆ ವ್ಯಾಪಾರ ದಕ್ಷತೆಯಿಂದ ಅವರಿಗಿರುವಂತಹ ಕಮ್ಯುನಿಕೇಷನ್, ಅವರಿಗಿರುವಂತಹ ಸ್ಕಿಲ್ಸ್ನ ಯುಟಿಲೈಸ್ ಮಾಡಿ ತುಂಬ ಅದ್ಭುತ ರೀತಿಯಲ್ಲಿ ಮಾರಾಟ ಮಾಡುವಂತಹ ಅಥವಾ ಕೊಳ್ಳುವಂತಹ ಸಂದರ್ಭಗಳಲ್ಲಿ ಬಾರ್ಗೇನ್ ಮಾಡುವಂತಹ ಸಂದರ್ಭ, ಅವ್ರನ್ನ ಕನ್ವಿನ್ಸ್ ಮಾಡುವಂತಹ ಸ್ಕಿಲ್ಸ್ ಎಕ್ಸಲೆಂಟ್ ಆಗಿದ್ದು ಈ ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಅದ್ಭುತ ರೀತಿಯಲ್ಲಿ ಇವರ ವ್ಯಾಪಾರ ದಕ್ಷತೆಯನ್ನು ಮೆರೀತಾರೆ. ಆಗ ಮುಖ್ಯವಾಗಿ ಇದು ಯಾರಿಗಪ್ಪ ಅದ್ಭುತ ರೀತಿಯಲ್ಲಿ ಅಂದರೆ ಉದ್ಯೋಗ ಅವಕಾಶಗಳನ್ನು ಹುಡುಕ್ತಾ ಇರುವಂತಹ ವ್ಯಕ್ತಿಗಳಿಗೆ, ಆದಾಯ ಮಾರ್ಗಗಳನ್ನು ಹುಡುಕ್ತಾ ಇರುವಂತಹ ವ್ಯಕ್ತಿಗಳಿಗೆ, ನಿರುದ್ಯೋಗಿ ವ್ಯಕ್ತಿಗಳಿಗೆ ಇದೊಂದು ರೀತಿ ಸದವಕಾಶ ಅಂತ ಹೇಳಬಹುದು. ಇದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಿ. ಯಾಕಂದರೆ ಈಗ ನಡೀತಾ ಇರುವಂಥ ದಶೆ, ಅಂತರ್ದಶೆ, ಲಗ್ನದಿಂದ ನೋಡುವಾಗ ಈ ಕುಜನ ಸ್ಥಾನ ಯಾವ ರೀತಿ ಇದೆ ಇದನ್ನು ನೋಡಿಕೊಂಡು ನೀವು ಪ್ರಯತ್ನಗಳು ಮಾಡ್ಬೋದು. ಈಗ ಅನೇಕ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ
ಅಷ್ಟಮ ಸ್ಥಾನದಲ್ಲಿರುವಂತಹ ಗುರು ನಿಮಗೆ ಜೂನ್ 1ನೇ ತಾರೀಕಿಂದ ಇವರು ಮುಖ್ಯವಾಗಿ ಭಾಗ್ಯಸ್ಥಾನಕ್ಕೆ ಪೂರ್ವ ಪುಣ್ಯ ಫಲವನ್ನು ನೀಡುವುದಕ್ಕೆ ಈ ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿರುವಂತಹ ವೃಶ್ಚಿಕ ರಾಶಿಗೆ ಗುರು ಧನ ಕುಟುಂಬ ಸ್ಥಾನಕ್ಕೆ ಅಧಿಪತಿ, ಪಂಚಮ ಸ್ಥಾನಕ್ಕೆ ಅಧಿಪತಿ ದೇವಗುರು ಬೃಹಸ್ಪತಿಯು ಕೂಡ ಭಾಗ್ಯಸ್ಥಾನಕ್ಕೆ ಬಂದು ನಿಮ್ಮ ಅದೃಷ್ಟವನ್ನು ಡಬಲ್ ಮಾಡ್ತಾರೆ. ನಿಮ್ಮ ಅದೃಷ್ಟವನ್ನು ನಿಮಗೆ ಎಕ್ಸಲೆಂಟಾಗಿ ಡಬಲ್ ಮಾಡ್ತಾರೆ. ಈ ಯೋಗ ಕುಜ ಗುರು ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರ್ತಾರೆ. ಅದರ ಜೊತೆಗೆ ರವಿಯು ಕೂಡ 6ನೇ ಮನೆಯಲ್ಲಿ ನಿಮಗೆ ಉನ್ನತ ಸ್ಥಾನದ ಅಧಿಕಾರವನ್ನು ನೀಡ್ತಾ ಇರ್ತಾರೆ. ಆದರೆ ಕೊನೆಯದಾಗಿ ಒಂದೇ ಕಿವಿ ಮಾತು, ಶನಿ ಪರಮಾತ್ಮ ಪಂಚಮ ಸ್ಥಾನದಲ್ಲಿ ಇರುವಂತಹ ಕಾರಣದಿಂದ ಯಾವುದೇ ವಿಷಯಗಳು ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋಣ, ಈ ಬೆಟ್ಟಿಂಗು ಜೂಜು ಇತ್ಯಾದಿ ವಿಷಯಗಳಿಂದ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಯಾಕಂದರೆ ಪಂಚಮ ಶನಿ ಈಗ ಅಂದರೆ ಕರ್ಮಕಾರಕ ಅಲ್ವಾ, ಅವರು ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಲಿಕ್ಕೆ ಅವಕಾಶ ಕೊಡೋಲ್ಲ. ಸೊ ಆಗಿರೋದ್ರಿಂದ ಬೆಟ್ಟಿಂಗು ಜೂಜು ಶೇರ್ ಮಾರ್ಕೆಟ್ ಇತ್ಯಾದಿ ವಿಷಯಗಳಲ್ಲಿ ವ್ಯವಹಾರ ಮಾಡುವಾಗ ತುಂಬ ಜಾಗರೂಕತೆಯಿಂದ ಇರಬೇಕಾಗಿರುತ್ತೆ. ಇಲ್ಲಾಂದರೆ ಹಣಕಾಸಿನ ನಷ್ಟ ಆಗುವುದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೋಡಿದ್ದೀರಲ್ಲ, ಕುಜನ ಆಗಮನ ತನ್ನ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಈ 40 ದಿನಗಳ ಕಾಲ ಯಾವ ರೀತಿಯ ಫಲಾನುಫಲಗಳು ಕೊಡುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.